ಉತ್ತರ ಪ್ರದೇಶದಲ್ಲಿ ಪರವಾಗಿಲ್ಲ, ಸ್ವಲ್ಪ ಭತ್ತ ಗಿತ್ತೆಲ್ಲ ಹಾಕವ್ರೆ, ಇಲ್ಲೆಲ್ಲ ಇದು ಮಾಡ್ತವ್ರೆ. ಆದರೆ ಇಲ್ಲ ಹಸುಗಳೇನಪ್ಪ, ಎಷ್ಟೊಂದು ಹಸುಗಳೈತೆ. ಪರವಾಗಿಲ್ಲ, ಇಲ್ಲಿರೋ ಹಸುಗಳು ನಮ್ಮ ಕಡೆ ಇರೋ ಹಸುಗಳ ಥರನೇ ಐತೆ, ಅದರಲ್ಲಿ ಏನಿದಿಲ್ಲ. ಮೋಸ್ಟ್ಲಿ ಈ ಕಡೆ ಎಲ್ಲ ಉತ್ತರ ಪ್ರದೇಶದಲ್ಲೆಲ್ಲ ನೀರಾವರಿ ಇರಬೇಕು ಅನ್ಕೊತೀನಿ ಈ ಜಾಗದಲ್ಲಿ. ಅದಕ್ಕೇನೆಲ್ಲ ಅಗ್ರಿಕಲ್ಚರ್ ಮಾಡ್ತಾವ್ರೆ ಈ ಸೈಡೆಲ್ಲ. ಪರವಾಗಿಲ್ಲ, ಇನ್ನೇನು ಕಾಡು ಬಿಟ್ಟು ಇಲ್ದಾಯಿತು. ಇನ್ನೊಂದು ಚೂರು ಮುಂದೆ ಹೋದರೆ ಹೈವೇಗೆ ಮತ್ತೆ ಕನೆಕ್ಟ್ ಆಗ್ತೀನಿ. ಹೈವೇ ಕನೆಕ್ಟ್ ಆದಮೇಲೆ ಇದು ಮಾಡಿಸ್ಬೇಕು, ಆಯಿಲ್ ಚೇಂಜ್ ಮಾಡಿಸ್ಬೇಕು. ಸರ್ವೀಸಿಗೆ ಬಂತು, ಆದರೆ ಸರ್ವೀಸ್ ಮಾಡಿಸ್ತಾ ಇಲ್ಲ, ಜಸ್ಟ್ ಆಯಿಲ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಆಯಿಲ್ ಚೇಂಜ್ ಮಾಡ್ಕೊಂಡು ಚೈನ್ ಟೈಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸರ್ವೀಸ್ಗೆ ಏನು ಅವಶ್ಯಕತೆ ಇಲ್ಲ ಮಾಡಿಸೋದು. ಅದರಿಂದ ಪರವಾಗಿಲ್ಲ, ಈ ಕಡೆ ಎಲ್ಲ ಫುಲ್ಲು ಮಾಡ್ತಾವ್ರಪ್ಪ ಅಗ್ರಿಕಲ್ಚರ್. ಇಲ್ಲಿ ನೋಡಿ, ಎಲ್ಲ ಈ ಕಡೆ ಉತ್ತರ ಪ್ರದೇಶದಲ್ಲಿ ಪರವಾಗಿಲ್ಲ. ಹಂಗಂದರೆ ಯಾವಾಗಾಗಿದೆ ಏನೋ ಗೊತ್ತಿಲ್ಲ. ನಮ್ಮ ಮಕ್ಕಳು ಮೂಟೆಗಳೆಲ್ಲ ತಗೊಂಡು ಹೋಗ್ತಾವ್ರೆ ಜನರು. ಅಪ್ಸೆಟ್ ಆಗ್ತದೆ, ಹೆಂಗೆ ಬಂದುಬಿಟ್ಟು ಗೊತ್ತಿಲ್ಲ. ಅದು ಈ ಕಡೆ ಒಂದು ವೇಳೆ ಹೊಡ್ಕೊಂಬಂದ ಏನೋ. ಜಂಕ್ಷನ್ ರೀಚ್ ಆಗಾಯಿತು. ಈ ಜಂಕ್ಷನ್ ಹೆಸರು ಬಂದುಬಿಟ್ಟು ನರಸಿಂಗಪುರ ಅಂತ. ಇದು ಫ್ಲೈಓವರ್ ಆಯ್ತಲ್ಲ, ಅದೇ ಹೈವೇ NH. ನೀವು NH ಬಂದರೆ ಮೇಲೆ ಹೊಂಟೋಗ್ಬಿಡ್ತೀರಾ, ಈ ಜಂಕ್ಷನ್ ಕೆಳಗಡೆ ಬರೋಲ್ಲ ನೀವು. ಸಪೋಸ್ ಈ ಕಾಡು ದಾರಿಯಿಂದ ನೋಡಿ, ರೈಟು ಅದೇ ದಾರಿಯಿಂದ ಬಂದರೆ ಈ ಜಂಕ್ಷನ್ ಸಿಗುತ್ತೆ ನಿಮಗೆ. ನಾನು ಬಂದಿದ್ದ ದಾರಿಯಲ್ಲಿ ಬಂದರೆ. ಮತ್ತು ಆ ಗಾಡಿ ಏನು ಸರ್ವಿಸ್ ಮಾಡೋಕ್ಕೆ ಕೊಟ್ಟಿಲ್ಲ, ಅದೇ ಹೇಳೋನಲ್ಲ ಆಯಿಲ್ ಚೇಂಜ್ ಮಾಡ್ಸೋಣ ಅಂತ. ಬರೀ ಆಯಿಲ್ ಚೇಂಜ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದೀನಿ. ಅಂಗಡಿ ಏನಿಲ್ಲ, ಈ ಮರದ ಕೆಳಗಡೆನೂ ಒಬ್ಬರು ಮೆಕ್ಯಾನಿಕಲ್ ಅವರೇ, ಸೊ ಅವ್ರ ಹತ್ರನೇ ಕೊಟ್ಟಿದ್ದೀನಿ. ಈ ಜಂಕ್ಷನಲ್ಲಿ ನಿಂತ್ಕೊಂಡು ವಿಚಾರಿಸಿದಾಗ ಅಲ್ಲಿ ತೋರಿಸಿದ್ರು. ಸೊ ಬಂದು ಇಲ್ಲಿ ಕೊಟ್ಟಿದ್ದೀನಿ. ಆಯಿಲ್ ಇಲ್ಲ, ಇಸ್ಕೊಂಬರಕ್ಕೆ ಹೋಗವ್ರೆ. ಸಪೋಸ್ ನೀವು ಯಾರಾದರೂ ರೈಡಲ್ಲಿದ್ದರೆ ಉತ್ತರ ಪ್ರದೇಶದಲ್ಲಿ ಆಯಿಲ್ ಗೀಲ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ನೋಡಿ, ಈ ಫ್ಲೈಓವರ್ ಐತಲ್ಲ, ಈ ಫ್ಲೈಓವರ್ನ ಹತ್ತಬೇಡಿ, ಕೆಳಗಡೆ ಬಂದುಬಿಡಿ. ಸರ್ವಿಸ್ ಲೈನಲ್ಲಿ ಬಂದುಬಿಟ್ಟು ಇಲ್ಲೇ ಅಂಗಡಿ ಇರುತ್ತೆ ಲೆಫ್ಟ್ ಸೈಡಲ್ಲಿ ಇರೋದು. ಇಲ್ಲಿ ಆಯಿಲ್ ಚೇಂಜ್ ಮಾಡಿಸ್ಕೊಬೋದು ಸಿಂಪಲ್ಲಾಗಿ. ಒಂದು ಮೆಕ್ಯಾನಿಕಲು ಅವರು ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ, ಇರೋ ನಂಬರ್ ಐತೆ ಇಲ್ಲಿ, ನೋಟ್ ಮಾಡ್ಕೊಳ್ಳಿ ಬೇಕಾದರೆ. ನರಸಿಂಗಪುರ ಅಂತ ಈ ಜಂಕ್ಷನ್ ಹೆಸರು. ನೋಡಿ, ಇವರೇ ಮೆಕ್ಯಾನಿಕಲ್ಲು. ಪಾಪ ಮನುಷ್ಯ ಅಂತ ಒಳ್ಳೆ ಮನುಷ್ಯ. ಯಾಕಪ್ಪ ಅಂದರೆ ನಾನು ಬರೀ ಆಯಿಲ್ ಚೇಂಜು ಮತ್ತು ಚೈನ್ ಟೈಟ್ ಅಷ್ಟೇ ಕೇಳಿದ್ದೆ. ಆದರೆ ಇವ್ರು ಬಂದುಬಿಟ್ಟು ನೋಡಿ, ಈ ಥರ ಎಕ್ಸ್ಟ್ರಾ ನಾನು ಕ್ಲ್ಯಾಂಪ್ಗಳು ಹಾಕಿದ್ದು ಅದೆಲ್ಲ ಬೋಲ್ಟ್ ನೆಟ್ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ ಟೈಟ್ ಮಾಡಿಕೊಡ್ತಾವ್ರೆ. ಮತ್ತು ಪಾರ್ಕ್ ಪ್ಲಗ್ಗು ಚೇಂಜ್ ಮಾಡಿ ಅದನ್ನು ಕ್ಲೀನ್ ಮಾಡಿಕೊಟ್ರು. ಮತ್ತು ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿಕೊಟ್ರು, ಬ್ರೇಕ್ ಟೈಟು ಎಲ್ಲನೂ ಮಾಡಿಕೊಟ್ರು. ಪಾಪ ಎಲ್ಲನೂ ಚೆಕ್ ಮಾಡಿ ಒಂದು ಸತಿ ಕ್ಲೀನಾಗಿ ಕರೆಕ್ಟಾಗಿದೆಯಾ ಅಂತೆಲ್ಲ ನೋಡಿಬಿಟ್ಟು ಕೊಟ್ಟರು. ಆಯಿಲ್ ಕಲರ್ ನೋಡಿ, ಬರೀ 2000 ಕಿಲೋಮೀಟ್ರಿಗೇ ಹೆಂಗೆ ಚೇಂಜ್ ಆಗಿಬಿಟ್ಟೈತೆ ಲಾಂಗ್ ಓಡಿಸಿದ್ದಕ್ಕೆ. ಆಯಿಲ್ ಚೇಂಜ್ ಮಾಡ್ಕೊಂಡು ಒಟ್ಟಾಯಿತು. ಮತ್ತು ಇನ್ನೊಂದು, ಈ ಕಡೆ ಎಲ್ಲ ಹೈವೇಗಳಲ್ಲಿ ನೋಡಿ, ಲೆಫ್ಟ್ ಸೈಡಲ್ಲಿ ಒಂದು ಮರ ಆಯಿತಾ, ಸೆಂಟ್ರಲ್ಲಿ ಒಂದು ಗ್ಯಾಪ್ ಇರುತ್ತೆ. ಅದಕ್ಕೆ ನೆಕ್ಸ್ಟು ಆ ಕಡೆ ಇನ್ನೊಂದು ಮರ ಲೈನ್ ಬರುತ್ತೆ, 2 ಲೈನ್ ಬರುತ್ತೆ ಮರಗಳು. ಸೆಂಟ್ರಲ್ಲಿ ಗ್ಯಾಪು, ಕಾಲುವೆ ಥರ ನೀರು ಹರಿತಾ ಇರುತ್ತೆ. 2 ಹೈವೇ 2 ಕಡೆನೂ ಹಿಂಗೆ ಇರುತ್ತೆ. ಈ ಕಡೆ ಎಲ್ಲ ಚೆನ್ನಾಗಿದೆ. ಈ ಕಡೆ ಎಲ್ಲ ಒಂಥರ ಇದಾಗ ಮೇಂಟೈನ್ ಮಾಡೋರೆ. ನಮ್ಮ ಕಡೆ ಮರನೇ ಇರೋಲ್ಲ ಹೈವೇ ಪಕ್ಕದಲ್ಲಿ. ಮತ್ತು ಇನ್ನೊಂದು, ಅವರು ಅಷ್ಟೆಲ್ಲ ಚೆಕ್ ಮಾಡಿ ಎಲ್ಲ ಟೈಟ್ ಮಾಡಿ ಎಲ್ಲ ಮಾಡಿಕೊಟ್ರಲ್ಲ, ಕ್ಲೀನ್ ಮಾಡಿ. ಬರೀ 50 ರೂಪಾಯಿ ತೊಗೊಂಡ್ರು ಸರ್ವಿಸ್ ಚಾರ್ಜ್ ಅಷ್ಟೇ. ಪರವಾಗಿಲ್ಲ, ಆಯಿಲ್ ಕಾಸ್ಟು ಪ್ಲಸ್ 50 ರೂಪಾಯಿ ಸರ್ವಿಸ್ ಚಾರ್ಜು. ಒಳ್ಳೆ ಮನುಷ್ಯ ಪಾಪ. ಇವತ್ತು ಅಡುಗೆ ಮಾಡಿಲ್ಲ, ಇಲ್ಲೇ ಹೋಟ್ಲಲ್ಲೇ ತಿನ್ಕೊಳ್ಳೋಣ ಅಂತ ಇಲ್ಲೇ ಮಾಡಿದೆ. ಅದರಲ್ಲೂ ಒಂದು ಸಖತ್ ಕಾಮಿಡಿ ಆಗೋಯ್ತು. ಇಷ್ಟು ದಿವಸ ಬೇರೆ ನಾವೇ ಅಡುಗೆ ಮಾಡ್ಕೊಂಡು ತಿನ್ಕೊಂಬರ್ತಾಯಿದ್ರಲ್ಲ, ಈ ಕಡೆ ಎಲ್ಲ ಯಾವ ಥರ ಫುಡ್ ಸಿಗುತ್ತೆ ಅಂತ ಗೊತ್ತಿದ್ದಿಲ್ಲ. ಇವತ್ತು ಇಲ್ಲಿ ಬಂದು ತಿನ್ನಾಗ ನೋಡಿದ್ರೆ ಯಾವುದೂ ಅಷ್ಟೊಂದು ಇದಾಗಿದ್ದಿಲ್ಲ. ಸರಿ, ಪರೋಟ ಅಂತೂ ಕೇಳಿರೋದು ಹೆಸರು. ಸರಿ, ಆಲೂ ಪರೋಟನೇ ಕುಡಿ ಅಂದೆ. ಅದ್ರ ಜೊತೆ ನೆನ್ಸ್ಕೊಳ್ಳೋಕೆ ಏನಂತ ಕೇಳಿದ್ರು. ಸಾಂಬಾರು ಬೇಕಾ ಇಲ್ಲ ಇದು ಬೇಕು, ಹಂಗಂದ್ರೆ ಅದ್ರ ಜೊತೆ ಕೂಡ ಅಲ್ಲಿ ಸಪ್ರೇಟಾಗಿ ತೊಗೊಬೇಕಾಗುತ್ತೆ ಅಂದ್ಬಿಟ್ಟು ಸಾಂಬಾರ ಇಲ್ಲ ಮೊಸರು ಕೇಳಿದ್ರು. ನಾನು ಯಾವ್ದು ಚೆನ್ನಾಗಿರುತ್ತೆ ಅಂದರೆ ಮೊಸರು ತೊಗೊಳ್ಳಿ, ಚೆನ್ನಾಗಿರುತ್ತೆ ನೆನ್ಸ್ಕೊಳ್ಳೋಕಂದ್ರು. ಸರಿ ಆಯ್ತು ಇರಲಿ ಅಂತ ಅದು ಬೇರೆ ತೊಗೊಂಡೆ. ಆಮೇಲೆ ಬಂದಾಗಲೇ ನೋಡಿದೆ, ಗೊತ್ತಾಯಿತು ಅದು ಪರೋಟದಲ್ಲಿ ಆಲೂ ಶಾಪಿಂಗ್ ಮಾಡಿರ್ತಾರೆ. ಸೊ ಮೊಸರು ಇಲ್ಲ ಸಾಂಬಾರು ಏನೂ ಬೇಕಾಗಿಲ್ಲ ಅದಕ್ಕೆ. ಬರೀ ಆಲೂ ಪರೋಟ ಒಂದು ತೊಗೊಂಡ್ರೇ ಸಾಕು, ಹಾಗೆ ತಿನ್ಬೋದು. ಸುಮ್ಮನೆ ಮೊಸರಿಗೆ ಬೇರೆ ಒಂದು 50 ರೂಪಾಯಿ ಬಿಲ್ ಮಾಡಿದ್ರು. ಹೋಗ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮಲ್ಲ, ಗೊತ್ತಾಗಿಲ್ಲ. ನೆಕ್ಸ್ಟ್ ಟೈಮು ಹುಷಾರಾಗಿ ಇದು ಮಾಡ್ಕೊಳ್ಳೋಣ. ಮತ್ತು ಇನ್ನಪ್ಪ ಏನಂದರೆ, ನನ್ನ ಜೊತೆ ರೈಡಿಗೆ ಬರ್ತಾಯಿದ್ರಲ್ಲ, ಅವರು ಕಾಣಿಸ್ತಲ್ಲ ಅಂದ್ಕೊಬೇಡಿ. ಯಾಕಂದರೆ ಅವ್ರು ಹೊಂಟೋಗವ್ರೆ ಮುಂದೆ. ನನಗಿಂತ ಒಂದು 100-150 ಕಿಲೋಮೀಟ್ರ್ ಮುಂದೆ ಅವರು. ಯಾಕಪ್ಪ ಅಂದರೆ ನೆನ್ನೆ ಬಂದುಬಿಟ್ಟು ನಂದು ಆಯಿಲ್ ಚೇಂಜ್ ಎಲ್ಲ ಆಯ್ತಲ್ಲ, ಅಲ್ಲೇ 1 ಅವರ್ ಆಯಿತು. ಮತ್ತು ಇನ್ನು ಊಟ ಅಂದರೆ ಊಟ ಟೈಮ್ದು ಒಂದು ಅವರು. ಸೊ ಅವ್ರೇನಂದರೆ ಆಯಿತು ವೆಯ್ಟ್ ಮಾಡಬೇಡಿ, ಸ್ವಲ್ಪ ಮುಂದೆ ಹೋಗ್ತಾ ಇರ್ತೀನಿ ಅಂದರು. ಸರಿ ಆಯಿತು, ಹೋಗ್ತಾಯಿರಿ, ವೆಯ್ಟ್ ಏನು ಮಾಡ್ತೀರಾ, ಹಂಗೆ ಜಾಯ್ನ್ ಆಗ್ತೀನಿ, ಪಿಕಪ್ ಮಾಡ್ಕೊಳ್ಳೋಣ, ಸಂಜೆ ಸಿಗೋಣ ಅಂದ್ಕೊಂಡೆ. ಹೇಳ್ದೆ, ನೋಡ್ರೆ ಕ್ರಾಸ್ ಆಗೋಗ್ಬಿಟ್ರು ಅವರು. ನೋಡಿದ್ರೆ ಅವರು ಕ್ರಾಸ್ ಮಾಡ್ಕೊಂಡು ಮುಂದೆ ಹೊಂಟೋಗ್ಬಿಟ್ಟಿದ್ರು. ಅದರಿಂದ ನೆನ್ನೆ ನೈಟು ನಾನು ಒಬ್ಬನೇ ಆಲ್ಟಾಗಿದ್ದೆ.
ನೆನ್ನೆ ಅವರು ಕ್ರಾಸ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದ್ದರು, ಇವಾಗ ನೋಡಿದ್ರೆ 140-130 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಲ್ಲವ್ರೆ ನನಗಿಂತ. ಮತ್ತು ಇನ್ನೊಂದು ನೋಡಿ, ನಮ್ಮ ಲ್ಯಾಕೇಜ್ ಎಲ್ಲ ಕಟ್ಕೊಂಬರೋದೇ ದೊಡ್ಡದು ಅನ್ಕೊತಾ ಇದ್ದೀವಿ. ಇಲ್ಲಿ ಮುಂದೆ ಒಬ್ಬರು ನೋಡಿಲಿ ಆ ಮಿಷಿನೇ 2 ವೀಲರಲ್ಲಿ ಇಟ್ಕೊಂಡು ಹೆಂಗೆ ಹೋಗ್ತಾವ್ರೆ. ಅದೇ ಏನು ಮಿಷಿನ್ ಅಂತ ಗೊತ್ತಿಲ್ಲ. ಅದು ನನ್ನ ಪ್ರಕಾರ ಇದು ಅಂಗಡಿಗಳಲ್ಲೆಲ್ಲ ಏರ್ ಹೊಡೆಯೋಕ್ಕೆ ಇದು ಮಾಡೋಕ್ಕೆ ಇಕ್ಕಿರ್ತಾರಲ್ಲ, ಈ ಪಂಚರ್ ಅಂಗಡಿಗಳಲ್ಲೆಲ್ಲ ಇರುತ್ತಲ್ಲ, ಆ ಥರ ದೊಡ್ಡದಾಗೈತೆ ಮಿಷಿನು. ಮೋಸ್ಟ್ಲಿ ಅದು ಏರ್ ಮಿಷಿನಾ ಇಲ್ಲ ಬೇರೆ ಏನೋ ಗೊತ್ತಿಲ್ಲ. ಗೊತ್ತಿರೋರಾಗಿದ್ದರೆ ಇನ್ಫಾರ್ಮ್ ಮಾಡಿ, ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಮತ್ತು ಅವ್ರು ಮುಂದೆ ಹೋಗ್ತಾವ್ರಲ್ಲ, ಅವ್ರು ಹೇಳಿದರು. ಸೊ ಅವ್ರು ಹೋಗೋ ಕಡೆ ಎಲ್ಲ ಮಳೆ ಬರ್ತಾಯಿದೆ ಅಂತ ಆಲ್ರೆಡಿ. ಸೊ ನಮ್ಮ ಕಡೆಯಿಂದ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಮೋಡ ಮುಚ್ಕೊಳ್ಳೋಕ್ಕೆ. ಸೊ ಇಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾವು ಆ ಕಡೆ ಹೋಗ್ಬಿಟ್ರೆ ಅಲ್ಲಿ ಸ್ಟಾಪ್ ಆಗಿರ್ಬೋದು ಅಂದ್ಕೊತೀನಿ. ಸೊ ಬಚಾಗ್ಬಿಡ್ಬೋದು. ಇಲ್ಲಾಂದ್ರೇ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ವಾಟರ್ ಪ್ರೂಫ್ ರೆಡಿಯಾಗೈತೆ, ಬ್ಯಾಗಿಗೆಲ್ಲ ಕವರ್ ಆಗೈತೆ ಆಲ್ರೆಡಿ. ಸೊ ಚಿಂತೆನೇ ಇಲ್ಲ, ಮಳೆ ಬಂದ್ರೂ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಆದರೆ ಲೈಟಾಗಿ ಬಂದರೆ ಪರವಾಗಿಲ್ಲ, ಜೋರಾಗಿ ಬಂದರೆ ಓಡ್ಸೋಕ್ಕಾಗಲ್ಲ, ಅದೊಂದು ಚೂರು ಕಷ್ಟ ಆಗೋಗ್ಬಿಡುತ್ತೆ. ನೋಡಿ, ಕೊನೆಯದಾಗೆ ನಮ್ಮ ರೈಡಿಂಗ್ ಪಾರ್ಟ್ನರ್ಸು ಸಿಕ್ಕಿದ್ರು. 130-140 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇದ್ದಿದ್ದು ಮಳೆ ಬಂದು ಮತ್ತೆ ನಮ್ಮನ್ನ ಇದು ಮಾಡಿಬಿಡುತ್ತೆ. ಯಾಕಂದರೆ ಮಳೆ ಬರೋದ್ರಿಂದ ಅವ್ರ ಕೈಯಲ್ಲೂ ಜಾಸ್ತಿ ಮುಂದೆ ಹೋಗೋಕ್ಕಾಗ್ತಾಯಿದ್ದಿಲ್ಲ. ನನ್ನ ಕಡೆ ಬರ್ತಾಯಿದ್ದಿಲ್ಲಲ್ಲ, ನಾನು ಅಲ್ಲಿಂದ ಪಾಸ್ ಮಾಡ್ಕೊಂಡು ಈ ಕಡೆ ಬರೋಷ್ಟಿಗೆ ನಿಂತಿರೋದು. ಸೊ ಹಂಗೆ ಸ್ವಲ್ಪ ಬೇಗ ಬಂದು ಕೊನೆಗೆ ಅವ್ರನ್ನ ಮೀಟ್ ಆಗಿಬಿಟ್ಟೆ. ಅವ್ರೇನು ಇನ್ನೊಂದು 30-40 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋವಾಗ ಆಯಿತು ವೆಯ್ಟ್ ಮಾಡ್ತೀನಿ, ಬಂದುಬಿಡಿ ಒಟ್ಟಿಗೆ ಹೋಗೋಣ ಅಂತ ವೆಯ್ಟ್ ಮಾಡಿದ್ರು ಪಾಪ. ಅದಾದ್ಮೇಲೆ ಇವಾಗ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನೋಡಿ ಫುಲ್ ಮಳೆ ಬಂದು ನಿಂತೋಗೈತೆ ಆಗಲೇ. ಸೊ ಎಲ್ಲೂ ರೆಕಾರ್ಡಿಂಗ್ ಕ್ಲೀನಾಗಿ ಮಾಡೋಕ್ಕಾಗ್ತಾಯಿಲ್ಲ, ಅಲ್ಲಲ್ಲಿ ಮಳೆ ಬರ್ತಾಯಿದೆ. ಮತ್ತು ಈ ರೂಟ್ ಇನ್ನೊಂದು ಸ್ವಲ್ಪ ಚೆನ್ನಾಗೈತೆ. ಏನಪ್ಪ ಅಂದರೆ ಸ್ವಲ್ಪ ಉತ್ತರ ಪ್ರದೇಶ ಮಧ್ಯಪ್ರದೇಶ ಆ ಥರ ಎಂಟ್ರಿ ಆಗ್ತೀವಿ. ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶಕ್ಕೆ ಹೋಗ್ತೀವಿ, ಉತ್ತರ ಪ್ರದೇಶದಿಂದ ಮತ್ತೆ ಮಧ್ಯಪ್ರದೇಶಕ್ಕೆ ಎಂಟ್ರಿ ಆಗ್ತೀವಿ. ಆ ಥರ ಒಂಥರ ಚೆನ್ನಾಗೈತೆ ಈ ರೂಟು. ಆದರೆ ಮಧ್ಯಪ್ರದೇಶ ಪರವಾಗಿಲ್ಲ, ಆದರೆ ಉತ್ತರ ಪ್ರದೇಶದಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಅವರು ಆಕ್ಸಿಡೆಂಟ್ಗಳಂತೂ ಇಲ್ಲೇ ಜಾಸ್ತಿ ನಡೆದೈತೆ. ಬಂದಿದ್ರಲ್ಲಿ ಎಷ್ಟು ನೋಡಿಲ್ಲ, ಆದರೆ ಉತ್ತರ ಪ್ರದೇಶದಲ್ಲಿ ಒಂದು 3-4 ಆಕ್ಸಿಡೆಂಟ್ ನೋಡಿದ್ರಿ. ಸೊ ಅದರಲ್ಲಂತೂ ಒಂದು ಖರಾಬ್ ಆಕ್ಸಿಡೆಂಟ್ ಏನಂದರೆ, ಒಂದು ಕಾರು ಇದು ನದಿಗಳ ಪಕ್ಕ ಫ್ಲೇವರ್ ಕಟ್ಟಿರ್ತಾರಲ್ಲ, ಆ ಕಡೆ ಈ ಕಡೆಗೆ ಒಂದು ಫ್ಲೇವರ್, ಆ ಕಡೆ ಒಂದು ಫ್ಲೇವರ್, ಹಿಂಗೆ ಹೋಗೋಕೆ ಒಂದು ಫ್ಲೇವರ್, ಆ ಕಡೆಯಿಂದ ಬರೋ ಗಾಡಿಗಳಿಗೆ ಒಂದು ಫ್ಲೇವರು. ಒಂದು ಕಾರು ಸ್ಟ್ರೈಟಾಗಿ ಹೋಗಿ 2 ಫ್ಲೇವರ್ಗೂ ಸೆಂಟ್ರಲ್ಲಿ ಹೋಗಿ ಆ ನದಿಯಲ್ಲಿ ಬಿತ್ತು. ಜಸ್ಟ್ ಇವಾಗ ಬರಾಗ ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ, ಮಳೆ ಐತೆ ಅವಾಗೆಲ್ಲ ಲೈಟಾಗಿ. 4-5 ದಿವಸದಿಂದ ಬಿಸಿಲಲ್ಲಿ ಗಾಡಿ ಓಡಿಸ್ಕೊಂಡು ಬಂದಾಗ ತಂಪಗಿರಬೇಕು, ಮೋಡ ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಗಾಡಿ ಓಡ್ಸೋಕ್ಕೆ ಅಂತ ಅನಿಸ್ತಾಯಿತ್ತು. ಎಲ್ಲರೂ ನೆರಳು ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತಾಯಿತ್ತು. ಇವಾಗ ಉತ್ತರ ಪ್ರದೇಶದಲ್ಲಿ ಬಂದಾಗೆ ಫುಲ್ಲು ಮಳೆಲೇ ನೆನ್ಕೊಂಡು ಓಡಿಸ್ತಾ ಇದ್ದೀವಿ. ಯಾಕಪ್ಪ ಹಿಂಗೆ ಮಳೆ ಬರ್ತಾಯಿದೆ, ಸ್ವಲ್ಪ ನಿಂತರೆ ಸಾಕು, ಬರೀ ಮೋಡ ಮುಚ್ಕೊಂಡಿದ್ರೇ ಸಾಕಾಗಿತ್ತು ಅಂತ ಅನಿಸ್ತಾಯಿದೆ. ಆದರೆ ಚೆನ್ನಾಗೈತೆ. ಇಷ್ಟು ದಿವಸ ಬರೀ ಬಿಸಿಲಲ್ಲಿ ಬಂದುಬಿಟ್ಟು ಇವತ್ತೊಂದು ಸ್ವಲ್ಪ ತಂಪು ಗಾಡಿ ಓಡಿಸ್ಕೊಂಡು ಹೋಗೋಕ್ಕೆ ಚೆನ್ನಾಗೇ ಐತೆ. ಆದರೆ ಮಳೆ ಆವಾಗವಾಗ ಸ್ವಲ್ಪ ಬರ್ತಾಯಿದೆ, ಒಂದೊಂದು ಕಡೆ ಮತ್ತೆ ನಿಲ್ತೈತೆ, ಒಂದೊಂದು ಕಡೆ ಲೈಟಾಗಿ ಬರ್ತಾ ಇರುತ್ತೆ. ಹಂಗೆ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಜೋರಾಗಿ ಬರೋದು ಕಡೆ ಸ್ವಲ್ಪ ಗಾಡಿ ಸೈಡಿಗೆ ಹಾಕ್ತಾಯಿದ್ದೀವಿ ಅಷ್ಟೇ. ಇವತ್ತು ಸಂಜೆ ಅಗ್ರದಲ್ಲಿ ಇರಬೇಕಂತ ಪ್ಲ್ಯಾನ್ ಮಾಡಿದ್ರಿ ಮೊನ್ನೆ, ಆದರೆ ಇವತ್ತು ಈ ಮಳೆ ಬಂದು ಹಾಳು ಮಾಡ್ತು ಪ್ಲ್ಯಾನ್ನ. ಸೊ ಇವತ್ತು ಅಗ್ರ ರೀಚ್ ಆಗೋಕ್ಕಾಗಲ್ಲ, ಅಟ್ಲೀಸ್ಟು ಗ್ವಾಯ್ಲರ್ ಆದರೂ ರೀಚ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಮಳೆ ಎಲ್ಲೂ ಬರ್ದಂಗೆ ಇದೇ ಥರ ಸ್ಟಾಪ್ ಆಗಿದ್ದರೆ ಗ್ವಾಯ್ಲರ್ ರೀಚ್ ಆಗಿಬಿಡ್ಬೋದು. ಇಲ್ಲಾಂದರೆ ಬರ್ತಾಯಿದ್ರೆ ಸ್ವಲ್ಪ ಕಷ್ಟನೇ ರೀಚ್ ಆಗೋದನ್ನು. ಸೊ ನೋಡೋಣ, ಆದಷ್ಟು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಕವರ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಮಧ್ಯಾಹ್ನ ಊಟನೂ ಇವತ್ತು ಹೋಟ್ಲೆ, ನೈಟೂ ಹೋಟ್ಲೇ. ಇವತ್ತು ಅಡುಗೆ ಇಲ್ಲ, ಮಳೆ ಬಂತು, ಅದರಿಂದ ಮಧ್ಯಾಹ್ನ ಹೊತ್ತು ಅಡುಗೆ ಮಾಡೋಕ್ಕಾಗಿಲ್ಲ. ಹೋಟ್ಲಲ್ಲೇ ತಿನ್ಬಿಡೋಣ ಇವತ್ತೆಲ್ಲ ಅಂದ್ಬಿಟ್ಟು ಹೋಟ್ಲನ್ನೇ ಮಾಡೋಕ್ಕೆ ಹೋಗಿದ್ದೆ. ಇವತ್ತು ಒಂದು ದಿವಸ 2 ಹೊತ್ತು ಊಟ ಹೋಟ್ಲಲ್ಲಿ ತಿಂದಾಗಲೇ ಗೊತ್ತಾಗ್ತಾಯಿತ್ತು ನನಗೆ. ಅವ್ರು ಹೇಳಿದ್ರು ಇಲ್ಲೆಲ್ಲ ಕಾಸ್ಟ್ಲಿ ಐತೆ ಅಂತ. ನಾನು ಇವರೇನೋ ದೊಡ್ಡ ಹೋಟ್ಲ್ಗಳಿಗೆ ಹೋಗ್ತಾ ಇರ್ತಾರೆ, ಅದಕ್ಕೆ ಕಾಸ್ಟ್ಲಿ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಾನು ಊಟ ಮಾಡೋದ್ನಲ್ಲ ಗೊತ್ತಾಗ್ಬಿಡ್ತು. ನಾರ್ಮಲ್ ಚಿಕ್ಕ ಹೋಟ್ಲುಗಳಿಗೆ ಹೋದ್ರೇನೋ ಇಲ್ಲಿ ಸಿಕ್ಕಾಪಟ್ಟೆ ರೇಟೇ. ಏನಿಲ್ಲ, ಬೆಳಗ್ಗೆ 2 ಹಾಲು ಪರೋಟ ಮತ್ತು ಮೊಸರು ತೊಗೊಂಡ್ನಲ್ಲ, ಅದಕ್ಕೇ 120 ರೂಪಾಯಿನ 130 ರೂಪಾಯಿ ಹತ್ರನ ಬಿಲ್ ಮಾಡಿದ್ರು. ಮತ್ತು ಇವಾಗ ಮಧ್ಯಾಹ್ನ ಒಂದು ಫ್ರೈಡ್ ರೈಸ್ ತೊಗೊಂಡೆ. ನಮ್ಮ ಕಡೆ ಕೊಡೋದು ಒಂದು ರೈಸ್ ಅಷ್ಟು ಕೊಡೋಲ್ಲ ಇಲ್ಲಿ, ಅರ್ಧ ರೈಸ್ ಅಂದ್ಕೊಳ್ಳಿ. ಇವಾಗ ಎಗ್ ರೈಸೆಲ್ಲ ಎಷ್ಟು ಕೊಡ್ತಾರೆ, ಅರ್ಧ ಕ್ವಾಂಟಿಟಿ. ಮಾಮೂಲಿ ಗಾಡಿಗಳಲ್ಲಿ ತೊಗೊತೀವಲ್ಲ ಅದ್ರಲ್ಲಿ ಕೊಡೋ ಕ್ವಾಂಟಿಟಿಯಲ್ಲಿ ಅರ್ಧ ಕೊಡ್ತಾರೆ. ಅದು 120 ರೂಪಾಯಿ ಇಲ್ಲಿ ಫ್ರೈಡ್ ರೈಸು. ನಮ್ಮ ಏರಿಯಾದಲ್ಲೇ ಪರವಾಗಿಲ್ಲ. ಗಾಡಿಯಲ್ಲಿ ನಾವು ಎಗ್ ರೈಸ್ ತೊಗೊಳ್ಳೋದು ಅದೇ 50 ರೂಪಾಯಿಗೆ ಕೊಡೋದು ಕ್ವಾಂಟಿಟಿ. ಇವರು ಅದರಲ್ಲಿ ಅರ್ಧ ಕ್ವಾಂಟಿಟಿ ಕೊಟ್ಬಿಟ್ಟು 120 ರೂಪಾಯಿ ತೊಗೊತಾರೆ. ಸೊ ಊಟಗಳಂತೂ ಇಲ್ಲಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿನೇ. ಸೊ ಬರೋರು ಬಜೆಟ್ ಹಾಕೋರಂತೂ ಊಟಕ್ಕೆ ಹೇಳೋದ್ನೆಲ್ಲ ಲೆಕ್ಕ ಅವಾಗ ತಕ್ಕಂತೆ ಹಾಕ್ಕೊಳ್ಳಿ. ಡಬಲ್ ಅಲ್ಲ, ಟ್ರಿಬಲ್ ರೇಟೇ ಈ ಕಡೆ ಎಲ್ಲ. ಸೊ ಬಜೆಟ್ ಹಾಕ್ಕೊಳ್ಳೋರು ದಯವಿಟ್ಟು ಊಟಕ್ಕಂತೂ ನೋಡ್ಕೊಂಡು ಬಜೆಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಗ್ರೋಗ್ಬಿಡುತ್ತೆ ದುಡ್ಡುಗಳಂತೂ. ಮತ್ತು ಬಜೆಟ್ ಪ್ರಾಬ್ಲಮ್ ಬರುತ್ತೆ ಲಾಸ್ಟಿಗೇನೆ.
ಬೆಳಗ್ಗೆನೆಲ್ಲ ಫುಲ್ ಮಳೆ ಎಲ್ಲ, ಸಂಜೆ ಹೊತ್ತು ಫುಲ್ ಜಾಸ್ತಿನೇ ಆಗೋಗಿತ್ತು. ಸೊ ಬಂಕಲ್ಲಿ ಉಳಿಯೋಕ್ಕಾಗಿಲ್ಲ, ರೂಮ್ ಮಾಡಿದ್ರಿ. ನೋಡಿ ಇದೇ ರೂಮು, ಬೆಡ್ಡೂ ಅಷ್ಟೇ 3 ಜನ ಆರಾಮಾಗಿ ಮಲ್ಕೊಬೋದು. ಸೊ ಅದರಿಂದ ಎಕ್ಸ್ಟ್ರಾ ಕಾರ್ಡ್ ತೊಗೊಳಕ್ಕೆ ಹೋಗಿಲ್ಲ. ಮತ್ತು ಟಾಯ್ಲೆಟೂ ಓಕೆನೇ, ನೀಟಾಗಿತ್ತು, ಒಂದು 80% ಪರವಾಗಿಲ್ಲ. ಇದು ಬಂದುಬಿಟ್ಟು ಓಯರ್ ರೂಮೇನೆ. ರೂಮ್ ಬಂದುಬಿಟ್ಟು 700 ರೂಪಾಯಿ ತೊಗೊಂಡ್ರು, ಪರವಾಗಿಲ್ಲ. ಮತ್ತು ಇನ್ನೊಂದು ಇಲ್ಲಿ ಬಂದುಬಿಟ್ಟು ನೋಡಿ ಜಾಗ ಐತೆ ನಿಮಗೆ ಆಚೆ ಕಡೆ, ರೂಮ್ ಹಿಂದ್ಗಡೆ, ಹೋಟ್ಲ್ ಹಿಂದ್ಗಡೆ ಏನಾದರೂ ಫಂಕ್ಷನ್ಸು ಪಾರ್ಟೀಸ್ ಮಾಡೋಕ್ಕೇನೋ ಜಾಗ ಮಾಡಿದವ್ರೆ, ಪರವಾಗಿಲ್ಲ ಹೋಟ್ಲು. ಇವತ್ತು ಮಳೆ ಬರ್ತಾಯಿತ್ತು, ಅದು ಇವಾಗ ಸದ್ಯಕ್ಕೆ ನಿಂತೈತೆ, ಲೈಟಾಗಿ ಹಂಗೆ ಬೀಳ್ತೈತೆ. ಹೊಟ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಇಲ್ಲಿ ರೂಮ್ ಮಾಡೋರಿಗೆ ಪಾರ್ಕಿಂಗ್ ಅಂತ ಚಿಂತೆ ಇರೋಲ್ಲ. ನೋಡಿ ಇಲ್ಲಿ ದೊಡ್ಡ ಜಾಗ ಐತೆ, ಆರಾಮಾಗಿ ಗಾಡಿಗಳು ಪಾರ್ಕ್ ಮಾಡ್ಕೊಬೋದು. ಮತ್ತು ಗೇಟು ಲಾಕ್ ಮಾಡಿಬಿಡ್ತಾರೆ, ಸೇಫ್ಟಿ ಇರುತ್ತೆ ಗಾಡಿಗೇನು. ಅವ್ರ ಹತ್ರ ಒಂದು ಮಾತು ಹೇಳ್ಬಿಡೋಣ. ಬಂದ ಭಯ್ಯ ಲಾಕ್ कर दो, ठीक है भैया, आ रहा हूँ, बाय, थैंक यू, नेक्स्ट टाइम मीट, हाँ डेफिनेटली, हाँ श्योरली, नेक्स्ट टाइम विल मीट यू, बाय सर, थैंक यू, या also like, subscribe and share. Button भूलना दबाना. हाँ थैंक यू फॉर शेयरिंग. ಈ ವಯ್ಯನೇ ಹೋಟ್ಲು ಓನರು, ಪಾಪ ಒಳ್ಳೆ ಮನುಷ್ಯ, ಅದರಲ್ಲೆಲ್ಲ ಏನಿಲ್ಲ, ಸಖತ್ತಾಗಿ ಮಾತಾಡಿಸ್ತಾನೆ ಫ್ರೆಂಡ್ಲಿಯಾಗೆ. ಮತ್ತು ಇನ್ನೊಂದು ವಿಷಯ, ಯಾರಾದರೂ ಈ ಊರಲ್ಲಿ ಬಾಯ್ಲರು ಇಲ್ಲಿ ಯಾರಾದರೂ ನೀವು ನೈಟ್ ಆಲ್ಟ್ ಆಗಂಗಿದ್ರೆ 9 ಗಂಟೆ ಮುಂಚೆನೇ ಊಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಬಿಡಿ, ಎಲ್ಲಾದರೂ ರೆಡಿ ಮಾಡ್ಕೊಂಬಿಡಿ. 9 ಗಂಟೆ ಆದಮೇಲೆ ಊಟ ಸಿಗೋಲ್ಲ ಇಲ್ಲಿ. ಮತ್ತು ಆನ್ಲೈನಲ್ಲಿ ಝೊಮ್ಯಾಟೊ ಒಂದೇ ಇರೋದು, ಸೊ ಅಲ್ಲೂ ಆನ್ಲೈನಲ್ಲಿ ಆರ್ಡ್ರ್ ತೊಗೊಳ್ಳಲ್ಲ 9:30 ಆಗ್ದಂಗೆ. ನಿನ್ನೆಲ್ಲ ಮಳೆ ಬರ್ತಾ ಇದ್ದಿದ್ದರಿಂದ ನಾವು ಇಲ್ಲಿ ಬರೋಷ್ಟಿಗೆ ರೂಮ್ ಮಾಡೋಷ್ಟಿಗೆ 9:30 ಆಗಿತ್ತು. ಎಲ್ಲ ತಿಕ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅಂತ 10 ಗಂಟೆಗೆ ಆಚೆ ಬಂದು ನೋಡ್ತಾರೆ, ಹೋಟೆಲ್ಗಳೆಲ್ಲ ಕ್ಲೋಸು. ಝೊಮ್ಯಾಟೊಲ್ಲಿ ಮಾಡೋಣ ಅಂದರೆ ಅದು 9:30 ಲಾಸ್ಟ್ ಅಂದ್ಬಿಟ್ರು. ಸೊ ಅದಾದ್ಮೇಲೆ ಆರ್ಡ್ರ್ಗಳು ಅದರಲ್ಲೂ ತೊಗೊತಾ ಇದ್ದಿಲ್ಲ. ಸದ್ಯಕ್ಕೆ ಹೆಂಗೋ ನಮ್ಮ ಹತ್ರನೇ ಅಡುಗೆ ಮಾಡೋದು ಐಟಮ್ಗಳೆಲ್ಲ ಇತ್ತಲ್ಲ, ಗ್ಯಾಸು, ಕುಕ್ಕರು, ರೈಸ್ ಎಲ್ಲ. ಸೊ ಹೆಂಗೋ ನಾವೇ ಅಡುಗೆ ಮಾಡಿಬಿಟ್ಟು ಹೆಂಗೋ ಪ್ಲೇಟ್ಗಳು ಜಗ್ಗಿನೂ ಇತ್ತು, ಎಲ್ಲ 3 ಜನ ಶೇರ್ ಮಾಡ್ಕೊಂಡು ತಿಂದ್ರಿ. ಅದು ಇದ್ದಿಲ್ಲ ಅಂದರೆ ನೆನ್ನೆ ನೈಟು ನಮಗೂ ಕಷ್ಟ ಆಗಿರೋದು ಊಟಕ್ಕೆ. ಸೊ ಈ ಊರಲ್ಲಿ ಏನಾದರೂ ಯಾರಾದರೂ ಆಲ್ಟ್ ಆಗಂಗಿದ್ರೆ ದಯವಿಟ್ಟು ಬೇಗ ಊಟಕ್ಕಂತೂ ಅರೇಂಜ್ ಮಾಡ್ಕೊಂಬಿಡಿ, ಇಲ್ಲಾಂದರೆ 9 ಗಂಟೆ ಮೇಲೆ ಆದರೆ ಊಟ ಸಿಗೋದು ಕಷ್ಟ ಇಲ್ಲಿ. ಈ ಊರಲ್ಲೆಲ್ಲ ಸರ್ಕಲ್ಗಳಲ್ಲಿ ನೋಡಿ ಈ ಥರ ಟ್ಯಾಚಿಗಳು ಮಾಡಿದವ್ರೆ, ಚೆನ್ನಾಗೈತೆ. ಮತ್ತು ಅದನ್ನು ಒಳಗಡೆನೆಲ್ಲ ಕ್ಲೀನಾಗಿ ಗಾರ್ಡನ್ ಥರ ಮೇಂಟೈನ್ ಮಾಡವ್ರೆ, ಅದೊಂದು ಇಷ್ಟ ಆಯಿತು ಈ ಊರಲ್ಲಿ, ಪರವಾಗಿಲ್ಲ. ಎಲ್ಲ ಸರ್ಕಲ್ಗಳೆಲ್ಲ ಆ ಥರ ಮಾಡಿದವ್ರೆ, ಚೆನ್ನಾಗೈತೆ ನೋಡೋಕ್ಕೆ, ಒಂಥರ ಲುಕ್ಕಾಗಿದೆ. ಮತ್ತು ನೆನ್ನೆ ಆಗ್ರಾ ರೀಚ್ ಆಗಬೇಕಾಗಿತ್ತು, ರೀಚ್ ಆಗೋಕ್ಕಾಗಿಲ್ಲ, ಎಲ್ಲ ಮಳೆ ಅಲ್ಲಿದ್ದು ಬರ್ತಾಯಿದ್ದಕ್ಕೆ. ಇವತ್ತೂ ಲೈಟಾಗಿ ಹನಿ ಬರ್ತಾಯಿದೆ, ನಿಲ್ತೈತೆ. ನೋಡೋಣ, ಇವತ್ತೇನು ಕಿಲೋಮೀಟ್ರ್ ಕವರ್ ಮಾಡೋದಿದ್ದು ಪ್ಲ್ಯಾನ್ ಇಲ್ಲ. ಸೊ ಇವತ್ತು ಆರಾಮಾಗೆ ಹೋಗ್ತೀವಿ. ಹೆಂಗಿದ್ರೆ ಇವತ್ತು ಆಗ್ರಾ ರೀಚ್ ಆಗ್ತಾಮೇಲೆ ಇವತ್ತು ನಾಳೆ ಫುಲ್ ಅಲ್ಲೇ ಆಲ್ಟು ನಮ್ಮದು. ಸೊ ಆಗ್ರಾಗಿನೇನು 80-100 ಕಿಲೋಮೀಟ್ರ್ ಇರ್ಬೋದು. ಸೊ ಲೈಟಾಗಿ ಬರ್ತಾಯಿದ್ರೇನು ಮಳೆ, ಸುಮ್ಮನೆ ಲೈಟಾಗಿ ಹನಿ ಬೀಳ್ತಾಯಿದೆ, ಇದ್ರೇನು ಪರವಾಗಿಲ್ಲ. ಹೋಗ್ತಾ ಇದ್ದೀವಿ, ಆರಾಮಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ಜಾಗ ಹೆಸ್ರು ಏನಂತ ಗೊತ್ತಿಲ್ಲ, ಒಟ್ನಲ್ಲಿ ಸಾಕಷ್ಟು ಫೇಮಸ್ ಜಾಗ. ಮಧ್ಯಪ್ರದೇಶ ಮತ್ತು ರಾಜಸ್ಥಾನ್ ಬಾರ್ಡ್ರಲ್ಲಿ ಬರುತ್ತೆ, ಎಲ್ಲೋ ಒಂದು ಕಡೆ ಯಾವುದೊಂದು ದೇವಸ್ಥಾನದ ಐತೆ. ಇಲ್ಲೆಲ್ಲ ಅಂಗಡಿಯಲ್ಲೂ ಫೀಟ್ ಆಲ್ಕೋವಾ ಮಾಡ್ತಾರೆ, ಅದೇ ಸಾಕಷ್ಟು ಫೇಮಸ್ ಅನಿಸುತ್ತೆ. ಇಲ್ಲಿ ಎಲ್ಲ ಸುಮಾರು ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ತೊಗೊತಾ ಇರ್ತಾರೆ. ನೋಡಿ ನಾವು ಟೇಸ್ಟಿಗೆಲ್ಲ ತೊಗೊಂಡ್ರಿ ಒಂದು 100 ಗ್ರಾಮ್ಸು. ಒಟ್ನಲ್ಲಿ ಊರ ಬರ್ತಾರೆ ಜನಗಳು ತುಂಬಿದ್ರೆ, ಸಿಕ್ಕಾಪಟ್ಟೆ ಜನ ಅಲ್ಲಿ. ಮತ್ತು ಇನ್ನೊಂದು ನೋಡಿ, ಇಲ್ಲಿ ಆವಾಗಿಂದ ಅಲ್ಲಿ ಒಂದು ಟ್ರೈನ್ ಕಾಣಿಸ್ತಾ ಇದೆಯಲ್ಲ, ಟ್ರೈನು ರೋಡ್ ಜೊತೆನೇ ಬರ್ತದೆ, ಸುಮಾರು ದೂರದಿಂದನೇ ಜೊತೆಗೇ ಬರ್ತಾಯಿದೆ. ಆ ಟ್ರೈನೂ ನೋಡೋಕ್ಕೆ ಸಖತ್ ಲುಕ್ಕಾಗೈತೆ. ನಾರ್ಮಲ್ ಟ್ರೈನ್ ಅಲ್ಲ, ಅದು ಗೂಡ್ಸ್ ಗಾಡಿ. ಅದು ಕಲರ್ ಬಂದುಬಿಟ್ಟು ಮಿಲ್ಟ್ರಿ ಕಲರು, ಯೂನಿಫಾರ್ಮ್ಗಳ ಕಲರ್ ಬರುತ್ತಲ್ಲ ಮಿಲ್ಟ್ರಿ ಡ್ರೆಸ್ಸು, ಆ ಥರ ಕಲರ್ ಐತೆ. ಅದಕ್ಕೆ ಕಂಟೈನರ್ಗಳ ಏನಂತಾರೆ ಅದಕ್ಕೆ ಬೋಗಿಗಳಿಗೆ, ಆದರೆ ಸಖತ್ ಲುಕ್ಕಾಗೈತೆ ನೋಡೋಕ್ಕೆ. ಅದು ಸುಮಾರು ದೂರದಿಂದ ಜೊತೆಗೇ ಬರ್ತಾಯಿದೆ, ರೋಡ್ ಸೈಡಲ್ಲೇ ಬರ್ತಾಯಿದೆ, ನೋಡೋಕ್ಕೂ ಒಂಥರ ಕ್ಯೂಟ್ ಲುಕ್ಕಾಗೈತೆ ಅಪ್ಪ. ಆಗ್ರಾ ಒಳಗಡೆ ಎಂಟ್ರಿ ಆಗಾಯಿತು, ಹಂಗೋ ಹಿಂಗೋ ಫೈನಲ್ ಆಗಿ 6 ದಿನ ಎಂಟ್ರಿ ಆಗೋಕ್ಕೆ, ಆಗ್ರಾಗೆ ಬರೋಕ್ಕೆ 6 ದಿನ ಆಗೋಯ್ತು. ಆಗ್ರಾದಲ್ಲಿ ಈ ಥರ ಟ್ಯಾಕ್ಸಿನ ರಿಕ್ಷಾನ ಏನಂತಾನೆ ಗೊತ್ತಿಲ್ಲ, ಈ ಥರ ಸಿಕ್ಕಾಪಟ್ಟೆ ಓಡ್ತೈತೆ. ನಾಳೆ ಇದ್ರಲ್ಲಿ ಒಂದು ರೈಡ್ ಮಾಡಬೇಕು. ನಮ್ಮ ಗಾಡಿಗೆ ನಾಳೆ ರೆಸ್ಟ್ ಕೊಟ್ಬಿಟ್ಟು ಆ ಗಾಡಿಯಲ್ಲಿ ತಿರ್ಗಾಡೋಣ ಅಂತ ಇದ್ದೀನಿ. ಅದು ಡಿ ಜೆ ನಾರ್ತ್ ಇಂಡಿಯಾ ಕಡೆ ಇದೆ ಫೇಮಸ್ಸು, ಮದುವೆಗಳಿಗೆಲ್ಲ ಕರೆಸ್ತಾರೆ.
ಸಖತ್ತಾಗಿರುತ್ತೆ. ಡ್ಯಾನ್ಸ್ ಗೇಮ್ಸ್ ಎಲ್ಲ ಆಡಿದ್ರೆ ದುಡ್ಡು ಗಿಡ್ಡೆಲ್ಲ ಹೊಡಿತಾರೆ. ಒಂದೇ ಸಜಿಯಲ್ಲಿ ಇತ್ತು ನಾನು